ಮಾಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಅಂತೇಳಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಈಗಾಗಲೇ ಕೂಡ ಹೇಳಿಕೆಯನ್ನು ಹೇಳಿದರು. ತಾವು ಮತ್ತು ಸೂರ್ಯ ಅವರು, ಸತೀಶ್ ಅವರು ಸೇರಿ ಈಗಾಗಲೇ ಕೂಡ ಕಳೆದ 8 ದಿನಗಳಿಂದ ಹಣವನ್ನು ಹಾಕ್ಕೊಂಡು ಕರಗ ಶಕ್ತಿಯೋತ್ಸವವನ್ನು ಮಾಡ್ತಿದ್ದಾರೆ ಅಂತೇಳಿ. ಹಣ ಯಾಕೆ ಬಿಡುಗಡೆ ಆಗಿಲ್ಲ, ತಾವು ಎಷ್ಟು ಹಣವನ್ನು ಈಗ ಹಾಕಿದರೆ, ಮತ್ತು ಇದೇ ಮೊದಲ ಬಾರಿಗೆ ಅಂತ ಈ 15 ವರ್ಷದಲ್ಲಿ ತಾವು ಯಾವಾಗಾದರೂ ಹಿಂದೆ ಹಣವನ್ನು ಹಾಕಿದ್ರೆ ಈ ಶಕ್ತಿಯೋತ್ಸವಕ್ಕೆ ಅಂತ? ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಲಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ 1 ರೂಪಾಯಿ ಕೊಟ್ಟಿಲ್ಲ ಅವರು. ಓಕೆ, ಇಲ್ಲಿವರೆಗೂ ತಾವು ಎಷ್ಟು ಹಣವನ್ನು ಹಾಕಿದರೆ, ಯಾವ್ಯಾವುದಕ್ಕೆಲ್ಲ ಖರ್ಚಾಗಿದೆ ಈಗ, ಮತ್ತು ತಾವು ಸಾಮಾನ್ಯವಾಗಿ ಇವು ಹತ್ರ ಮಾತಾಡಿರ್ತೀರಾ, ಆಡಳಿತ ಅಧಿಕಾರಿಗಳಿಗೆ ಏನು ಹೇಳ್ತಿದ್ರು, ಯಾಕೆ ದುಡ್ಡನ್ನು ಬಿಡುಗಡೆ ಮಾಡ್ತಿಲ್ಲ ಇವರು ಅಂತ? ಏನು ಸರ್, ಇವತ್ತು ಬರುತ್ತೆ ನಾಳೆ ಬರುತ್ತೆ, BBMPಯಿಂದ ಇನ್ನೂ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ. 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ, ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತೊಗೊಂಡಿದ್ವಿ, ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣವ್ರು ತೊಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರ ಹಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದರವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗೀತಾ ಬಂತು, ಇದರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ ಸರ್. ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದರೆ BBMP ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದು ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷ ಬಂದರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನು ಇವರು ತಡೆ ಹಿಡಿದು ಇವಾಗ ನೋಡಿ, ಅಧಿಕಾರಿಗಳು ಮುಜರಾಯಿಂದ 1 ರೂಪಾಯಿ ಹಾಕಲ್ಲ ಅವರು. ಸ್ವಾಮಿಗಳೇ, ನೀವು ಇವು ಹತ್ರ ಮಾತಾಡಿದ್ರ, ಇವು ಏನು ಹೇಳ್ತಿದ್ದಾರೆ ಈ ವಿಚಾರಕ್ಕೆ? ಸರ್, ನಾಳೆ ಬರುತ್ತೆ ಅಂತಾರೆ, ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಇಲ್ಲಿ ಕೈಗೆ ಸಿಗಲ್ಲ. BBMP ಕಮಿಷನರ್ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಅಥವಾ ಬೇರೆ ಯಾರನ್ನಾದರೂ ಯಾರಾದ್ರೂ ಜೊತೆಗಾರ ತಾವು ಮಾತಾಡಿದ್ರೆ? ಯಾಕಂದ್ರೆ ಸಾಮಾನ್ಯ ತಮ್ಗೆಲ್ಲರೂ ಕೂಡ ಇಲ್ಲ ಸರ್, ಅವ್ರು ಯಾರ ಹತ್ರ ನಾವು ಮಾತಾಡಿಲ್ಲ. ಈಗ ಮಾಡಿದ್ರೆ ಕರಗ ಶಕ್ತಿಯೋತ್ಸವ ನಡೀಲಿಕ್ಕೆ ಇವಾಗ ಮುಂದೆ ಜಾತ್ರೆ ನಡೆಯೋಕ್ಕಾಗಲ್ಲ ಸರ್. ಹೌದು ಸರ್, ಇದಕ್ಕೆ ಮುಂದೆ ನಾವು ನಡ್ಸೋಕ್ಕಾಗಲ್ಲ ಇವಾಗ. ಯಾಕಂದ್ರೆ ನನಗೆ ಗೊತ್ತಿರುವಂತೆ ತಾವು ಮಾತಾಡಿದಂಥದ್ದೇ ಇದೇ ಮೊದಲು ಬಾರಿಗೆ, ನಾವು ಕೂಡ ನಿಮ್ಮನ್ನು ಮಾತಾಡಿದಂಥದ್ದು ಇದೇ ಮೊದಲು ಬಾರಿಗೆ ಅಂತ ಅಂದ್ಕೊಳ್ತೀನಿ. ಈ ಥರ ಆದರೆ ಇದು ತುಂಬ ಕಷ್ಟ ಆಗುತ್ತೆ ಸರ್, ನೋವಿನ ಸಂಗತಿ ಇದು. ಇತಿಹಾಸ ಪ್ರಸಿದ್ಧ ಜಾತ್ರೆಯಲ್ಲಿ ಈ ಥರ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರು ಇದನ್ನು ಮಾಡಕ್ಕೆ ಹೊರಟಿದ್ದಾರೆ, ಏನು ಕಾರಣ, ಯಾಕೆ? ಅಲ್ಲ, ಅದು ನಮಗೆ ಗೊತ್ತಿಲ್ಲ ಸರ್ ಯಾರು ಅಂತ. ಕಾಣದ ಹಿನ್ನೆಲೆ ಕೈಗಳು ಈ ಥರ ಕೆಲಸಗಳು ಮಾಡ್ತಾ ಇದ್ದಾರೆ. ಅಲ್ಲ, ಇಂಥ ಒಂದು ವಿಶ್ವವಿಖ್ಯಾತ ಕರಗದಲ್ಲಿ ಇವ್ರು ಯಾವುದೋ ರಾಜಕೀಯ ಮಾಡಲಿಕ್ಕೆ ಇಲ್ಲ, ಏನೋ ಮಾಡ್ಲಿಕ್ಕೆ ಹೊರಟಂಥವ್ರು ಯಾಕೆ ಇಷ್ಟೊಂದು ಮಾಡ್ತಾರೆ? ಈಗ ADC ಹೇಳ್ತಾ ಇರುವಂಥದ್ದು, ಹಿಂದೆಯೂ ಕೂಡ ನಾವು ಯಾವತ್ತೂ ದುಡ್ಡನ್ನು ಬಿಡುಗಡೆ ಮಾಡಿಲ್ಲ, ಹಿಂದೆಯೂ ಕರಗವನ್ನು ನಡೆಸ್ತಾ ಇದ್ರು, ಆಮೇಲೆ ನಾವೇನೋ ಗುತ್ತಿಗೆಯನ್ನು ಕೊಟ್ಟಿರ್ತಿದ್ವಿ, ಆಮೇಲೆ ಬಿಲ್ಲನ್ನು ಕೊಡ್ತಿದ್ವಿ ಅಂತ. ಈ ಬಾರಿ ಅದನ್ನು ಕೂಡ ಮಾಡ್ತಿಲ್ಲ, ಯಾಕೆ? ಸರ್, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿದೆ. BBMPಯಿಂದ ಏನು 1.25 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆಯೋ ಅದು EO ಒಬ್ಬರೇ ಹ್ಯಾಂಡ್ಲ್ ಮಾಡಬೇಕು ಅಂತ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ DC ಅವರು ನಮ್ಮ ಕೇಳ್ದೆ ಮಾಡಬೇಡ, ನನ್ನ ಅಕೌಂಟ್ಗೆ ಹಾಕು ಅಂತ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ BBMP ಕಮಿಷನರ್ ಅವ್ರಿಗೆ. ತಾವೇನಾರು ಮಾತಾಡಿದ್ರೆ ಸ್ವಾಮಿಗಳೇ? ಇಲ್ಲ ಸರ್, ಇದೆ ಮೊದಲು ಸ್ವಾಮಿಗಳು ಮಾತಾಡೋಕ್ಕೆ ಬರಲ್ಲ. ತುಂಬ ನೋವಿನ ಸಂಗತಿ, ತುಂಬ ಬೇಜಾರಾಗ್ತದೆ. ಯಾಕಂದರೆ ಒಂದು ಇತಿಹಾಸ ಪ್ರಸಿದ್ಧ ನಮ್ಮ ನಾಡ ಹಬ್ಬ ಇದು. ಮೈಸೂರು ದಸರಾ ಬಿಟ್ಟರೆ ಬೆಂಗಳೂರು ಕರಗ ಅಂತ ಹೆಸರುವಾಸಿ, ವಿಶ್ವವಿಖ್ಯಾತ ಅಂತ ಬೆಂಗಳೂರು ಕರಗದಲ್ಲಿ ಈ ಥರ ಒಬ್ಬ ಅಧಿಕಾರಿಗಳು, ಈ ಥರ ದೊಡ್ಡ ಅಧಿಕಾರಿಗಳು ಈ ಥರ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಒಬ್ಬ DC ಆಗಿ ಇದರ ತನಕ ಇಲ್ಲಿ ಬಂದು ದೇವಸ್ಥಾನಕ್ಕೆ ಒಂದು ವಿಸಿಟ್ ಬಂದಿಲ್ಲ ನೋಡಿ. ಮುಜರಾ ಇಲಾಖೆ ಯಾರು ಬರ್ತಿದ್ದಾರಾ, ನೋಡ್ಕೊಳ್ತಿದ್ದಾರೆ? ಇಲ್ಲ ಸರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾರೆ, ಅಮೌಂಟ್ ಕೇಳ್ತಾರೆ, ಓಡೋಗ್ತಾರೆ. ಈ ಕೆಲಸ ಆಗಬೇಕು ಅಂತ ಹೇಳ್ತಾನೆ ಅವ್ರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ನಮಗೇನು ಹೇಳ್ತಾ ಇಲ್ಲ ಸರ್ ಅವರು. ನಾಳೆ ಬರ್ತೀನಿ, ನಾಳೆ ಕೊಡ್ತೀನಿ, ಇವತ್ತು ಬರುತ್ತೆ. ಹೌದು ಮೇಡಮ್. ಏನು ಮೇಡಮ್? ಮೇಡಮ್, ದೇವಸ್ಥಾನದ ADC ಅವರು ಹೇಳಿದ್ದು ಸರ್, ಮಾತಾಡುವಂಥ ಸಂದರ್ಭದಲ್ಲಿ ಮೀಡಿಯಾಗಳು ಕೇಳಿದಂಥ ಸಂದರ್ಭದಲ್ಲಿ ಯಾಕೆ ನೀವು ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಅಂತ ಕೇಳಿದ್ರೆ, ಅವ್ರಿಗೆ ಯಾರು ಹಣವನ್ನು ಹಾಕ್ಲಿಕ್ಕೆ ಹೇಳಿದ್ದು? ನಾವೇ ಹಣವನ್ನು ಹಾಕ್ತೀವಿ ಅಥವಾ ನಾವೇನೋ ಗುತ್ತಿಗೆ ಕೊಟ್ಟಿದ್ದೀವಿ, ಆ ಗುತ್ತಿಗೆ ಅವ್ರು ನೋಡ್ಕೊಳ್ತಾರೆ, ಅದನ್ನೆಲ್ಲವೂ ಕೂಡ ಅವ್ರು ಯಾರು ಹಾಕಕ್ಕೆ ಹೇಳಿ? ಸರ್, ಇದರ ತನಕ ಬಂದು ಏನು ಕೆಲಸ ನೋಡಿದ್ದಾರೆ DC ಅವರು? ಇಲ್ಲಿ ಏನು ಸ್ಥಳ ಪರಿಶೀಲನೆ ಮಾಡಿದಾರಾ? ದೇವಸ್ಥಾನಕ್ಕೆ ಬಂದು ಒಂದು ವಿಸಿಟ್ ಕೊಟ್ಟಿದ್ದಾರಾ? ಆ ತಾಯಿ ದರ್ಶನ ಮಾಡಿದ್ದಾರಾ? ಆಫೀಸಲ್ಲಿ ಕುತ್ಕೊಂಡು ಅವರು ಅಲ್ಲಿಂದ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನನ್ನ ಅಕೌಂಟಿಗೆ ಹಾಕಬೇಕು 1.25 ಕೋಟಿ ಇವರು ಖರ್ಚು ಮಾಡಬಾರ್ದು ಅಂತ ಉಚ್ಚ ನ್ಯಾಯಾಲಯದ ತೀರ್ಮಾನವನ್ನೇ ಧಿಕ್ಕರಿಸ್ತಾ ಇದ್ದಾರೆ ಇವರು. ಥ್ಯಾಂಕ್ ಯು. ನಾವು ಮಾಡಲಿಕ್ಕೆ ಹಣವನ್ನು ಬಿಡುಗಡೆ ಮಾಡಲಿಲ್ಲ ಅಂತೇಳಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಈಗಾಗಲೇ ಕೂಡ ಹೇಳಿಕೆಯನ್ನು ಹೇಳಿದರು.
ತಾವು ಮತ್ತು ಸೂರ್ಯ ಅವರು ಸತೀಶ್ ಅವರು ಸೇರಿ ಈಗಾಗಲೇ ಕೂಡ ಕಳೆದ 8 ದಿನಗಳಿಂದ ಹಣವನ್ನು ಹಾಕ್ಕೊಂಡು ಕರಗ ಶಕ್ತಿಯೋತ್ಸವವನ್ನು ಮಾಡ್ತಿದ್ದಾರೆ ಅಂತೇಳಿ. ಹಣ ಯಾಕೆ ಬಿಡುಗಡೆ ಆಗಿಲ್ಲ? ತಾವು ಎಷ್ಟು ಹಣವನ್ನು ಈಗ ಹಾಕಿದ್ರೆ ಮತ್ತು ಇದೇ ಮೊದಲ ಬಾರಿಗೆ ಅಂತ ಈ 15 ವರ್ಷದಲ್ಲಿ ತಾವು ಯಾವಾಗಾದರೂ ಹಿಂದೆ ಹಣವನ್ನು ಹಾಕಿದ್ರೆ ಈ ಶಕ್ತಿಯೋತ್ಸವಕ್ಕೆ ಅಂತ? ಇಲ್ಲ ಸರ್, ನಮ್ಮ ದೇವಸ್ಥಾನದ ಚರಿತ್ರೆಯಲ್ಲೇ 800 ವರ್ಷದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ನಾವು ಅರ್ಚಕರು ಚಾಕ್ರಿದಾರರು ದುಡ್ಡು ಹಾಕಿ ಮಾಡ್ತಾ ಇರೋದು. ಇದರವರೆಗೂ 1 ರೂಪಾಯಿಗಳು ಹಣ ಬಿಡುಗಡೆ ಮಾಡಿಲ್ಲ ಅವರು. ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದಾರೆ. ಯಾಕಂದರೆ ನಾವು ಇತಿಹಾಸ ಪ್ರಸಿದ್ಧ ಜಾತ್ರೆ ನಿಲ್ಲಬಾರ್ದು ಅಂದ್ಬಿಟ್ಟು ನಾವು ಕೈಯಿಂದ 3 ಅಧ್ಯಕ್ಷರು, ನಮ್ಮ ಸೂರ್ಯಣ್ಣವರು, ನಾವು 20 ಲಕ್ಷ ಹಾಕಿ ಕೈಯಿಂದ ಹಾಕಿ ಖರ್ಚು ಮಾಡಿದ್ವಿ ನೋಡಿ. ಇದರ ತನಕ 1 ರೂಪಾಯಿ ಕೊಟ್ಟಿಲ್ಲ ಅವರು. ಓಕೆ, ಇಲ್ಲಿವರೆಗೂ ತಾವು ಎಷ್ಟು ಹಣವನ್ನು ಹಾಕಿದರೆ ಯಾವ್ಯಾವುದಕ್ಕೆಲ್ಲ ಖರ್ಚಾಗಿದೆ ಈಗ? ಮತ್ತು ತಾವು ಸಾಮಾನ್ಯವಾಗಿ ಇವು ಹತ್ರ ಮಾತಾಡಿರ್ತೀರಾ, ಆಡಳಿತ ಅಧಿಕಾರಿಗಳಿಗೆ ಏನು ಹೇಳ್ತಿದ್ರು, ಯಾಕೆ ದುಡ್ಡನ್ನು ಬಿಡುಗಡೆ ಮಾಡ್ತಿಲ್ಲ ಇವರು ಅಂತ? ಏನು ಸರ್, ಇವತ್ತು ಬರುತ್ತೆ ನಾಳೆ ಬರುತ್ತೆ, BBMPಯಿಂದ ಇನ್ನೂ ಚೆಕ್ ಬಂದಿಲ್ಲ ಅಂತ ಇದೇ ರೀತಿ ಹೇಳ್ಕೊಂಡು ನೋಡಿ 9 ದಿವಸದ ಅಲಂಕಾರ ನಮ್ಮ ಕೈಯಿಂದ ಹಾಕಿ ನಾನು ಒಳಗಡೆ ಇದೆಲ್ಲ ಜವಾಬ್ದಾರಿ ನಾವು ತೊಗೊಂಡಿದ್ವಿ. ಹೊರಗಡೆ ಅಲಂಕಾರದ್ದೆಲ್ಲ ನಮ್ಮ ಸೂರ್ಯಣ್ಣವ್ರು ತೊಗೊಂಡಿದ್ರು. ಮಿಕ್ಕಿದ ಈ ಚಾಕ್ರಿದಾರ ಹಣ, ಈ ಪೂಜೆ ಸಾಮಾನು, ಇದುಗಳೆಲ್ಲ ಮೇಲ್ಖರ್ಚುಗಳೆಲ್ಲ ನಮ್ಮ ಅಧ್ಯಕ್ಷರು ನೋಡ್ಕೊಂಡಿದ್ದಾರೆ. ಇದುವರೆಗೂ ನಾಳೆ ಬರುತ್ತೆ ಅಂತ ಹೇಳ್ಕೊಂಡೇ ಬಂದಿದ್ದಾರೆ ನೋಡಿ. ಇವತ್ತು ಜಾತ್ರೆ ಮುಗೀತಾ ಬಂತು, ಇದರವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಖರ್ಚು ಮಾಡಿ ನಾನು 20 ಲಕ್ಷ ರೂಪಾಯಿ ಹಾಕಿದ್ದೀನಿ ಸರ್. ಬೆಂಗಳೂರು ಕರಗ ಇತಿಹಾಸ ಪ್ರಸಿದ್ಧ, ಇಂಥದ್ರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಏನಾದರೂ ಅನ್ಸುತ್ತಾ ನಿಮ್ಗೆ? ಹೌದು ಮೇಡಮ್, ನೋಡಿ ನಮಗೆ ಕೊಡ್ತಾ ಇರೋದು ಇವಾಗ, ಯಾಕಂದರೆ BBMP ಆಫೀಸ್ ಇರೋದು ಬಂದು ದೇವಸ್ಥಾನದ ಜಾಗ ಅದು. ಅದು ಅವರು ಲೀಸ್ ಅಂತ ಪಡೆದಿರ್ತಾರೆ 100 ವರ್ಷ ಬಂದರು. ಆ ಜಾಗಕ್ಕೆ ಪರಿಹಾರದ ರೂಪದಲ್ಲಿ ತಾಯಿಗೆ ಸೇವೆ ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಅದನ್ನು ಇವರು ತಡೆ ಹಿಡಿದು ಇವಾಗ ನೋಡಿ ಅಧಿಕಾರಿಗಳು ಮುಜರಾಯಿಂದ 1 ರೂಪಾಯಿ ಹಾಕಲ್ಲ ಅವರು. ಸ್ವಾಮಿಗಳೇ, ನೀವು ಇವು ಹತ್ರ ಮಾತಾಡಿದ್ರ, ಇವು ಏನು ಹೇಳ್ತಿದ್ದಾರೆ ಈ ವಿಚಾರಕ್ಕೆ? ಸರ್, ನಾಳೆ ಬರುತ್ತೆ ಅಂತಾರೆ, ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಇಲ್ಲಿ ಇಲ್ಲಿ ಕೈಗೆ ಸಿಗಲ್ಲ. BBMP ಕಮಿಷನರ್ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಅಥವಾ ಬೇರೆ ಯಾರನ್ನಾದರೂ ಮಾಡಕ್ಕೆ ಯಾರಾದ್ರೂ ಜೊತೆಗಾರ ತಾವು ಮಾತಾಡಿದ್ರೆ? ಯಾಕಂದ್ರೆ ಸಾಮಾನ್ಯವಾಗಿ ತಮ್ಗೆಲ್ಲರೂ ಕೂಡ ಇಲ್ಲ ಸರ್, ಅವ್ರು ಯಾರ ಹತ್ರ ನಾವು ಮಾತಾಡಿಲ್ಲ. ಈಗ ಮಾಡಿದ್ರೆ ಕರಗ ಶಕ್ತಿಯೋತ್ಸವ ನಡೀಲಿಕ್ಕೆ ಇವಾಗ ಮುಂದೆ ಜಾತ್ರೆ ನಡೆಯೋಕ್ಕಾಗಲ್ಲ ಸರ್. ಆಗೋದಿಲ್ವಾ? ಹೌದು ಸರ್, ಇದಕ್ಕೆ ಮುಂದೆ ನಾವು ನಡ್ಸೋಕ್ಕಾಗಲ್ಲ ಇವಾಗ. ಯಾಕಂದ್ರೆ ನನಗೆ ಗೊತ್ತಿರುವಂತೆ ತಾವು ಮಾತಾಡಿದಂಥದ್ದೇ ಇದೇ ಮೊದಲ ಬಾರಿಗೆ, ನಾವು ಕೂಡ ನಿಮ್ಮನ್ನು ಮಾತಾಡಿದಂಥದ್ದು ಇದೇ ಮೊದಲ ಬಾರಿಗೆ ಅಂತ ಅಂದ್ಕೊಳ್ತೀನಿ. ಈ ಥರ ಆದರೆ ಇದು ತುಂಬ ಕಷ್ಟ ಆಗುತ್ತೆ ಸರ್, ನೋವಿನ ಸಂಗತಿ ಇದು. ತಮಗೇನು ಇತಿಹಾಸ ಪ್ರಸಿದ್ಧ ಜಾತ್ರೆಯಲ್ಲಿ ಈ ಥರ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಯಾರು ಇದನ್ನ ಮಾಡಕ್ ಹೊರಟಿದ್ದಾರೆ? ಏನು ಕಾರಣ? ಯಾಕೆ ಅಲ್ಲ, ಅದು ನಮಗೆ ಗೊತ್ತಿಲ್ಲ ಸರ್ ಯಾರು ಅಂತ. ಕಾಣದ ಕೈ ಹಿನ್ನೆಲೆ ಕೈಗಳು ಈ ಥರ ಕೆಲಸಗಳು ಮಾಡ್ತಾ ಇದ್ದಾರೆ. ಅಲ್ಲ, ಇಂಥ ಒಂದು ವಿಶ್ವವಿಖ್ಯಾತ ಕರಗದಲ್ಲಿ ಇವ್ರು ಯಾವುದೋ ರಾಜಕೀಯ ಮಾಡಲಿಕ್ಕೆ ಇಲ್ಲ, ಏನೋ ಮಾಡ್ಲಿಕ್ಕೆ ಹೊರಟಂಥವ್ರು ಯಾಕೆ ಇಷ್ಟೊಂದು ಮಾಡ್ತಾರೆ? ಈಗ ADC ಹೇಳ್ತಾ ಇರುವಂಥದ್ದು, ಹಿಂದೆಯೂ ಕೂಡ ನಾವು ಯಾವತ್ತೂ ದುಡ್ಡನ್ನು ಬಿಡುಗಡೆ ಮಾಡಿಲ್ಲ, ಹಿಂದೆಯೂ ಕರಗವನ್ನು ನಡೆಸ್ತಾ ಇದ್ರು, ಆಮೇಲೆ ನಾವೇನೋ ಗುತ್ತಿಗೆಯನ್ನು ಕೊಟ್ಟಿರ್ತಿದ್ವಿ, ಆಮೇಲೆ ಬಿಲ್ಲನ್ನು ಕೊಡ್ತಿದ್ವಿ ಅಂತ. ಈ ಬಾರಿ ಅದನ್ನು ಕೂಡ ಮಾಡ್ತಿಲ್ಲ, ಯಾಕೆ? ಸರ್, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ತೀರ್ಮಾನ ಆಗಿದೆ. BBMPಯಿಂದ ಏನು 1.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆಯೋ ಅದು ಒಬ್ಬರೇ ಹ್ಯಾಂಡ್ಲ್ ಮಾಡಬೇಕು ಅಂತ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ DC ಅವರು ನಮ್ಮನ್ನು ಕೇಳದೆ ಮಾಡಬೇಡ, ನನ್ನ ಅಕೌಂಟ್ಗೆ ಹಾಕು ಅಂತ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ BBMP ಕಮಿಷನರ್ ಅವ್ರಿಗೆ. ತಾವೇನಾರು ಮಾತಾಡಿದ್ರೆ ಸ್ವಾಮಿಗಳೇ? ಇಲ್ಲ ಸರ್, ಇದೆ ಮೊದಲು ಸ್ವಾಮಿಗಳು ಮಾತಾಡೋಕ್ಕೆ ಬರಲ್ಲ. ಹೇಳ್ತೀರಾ ಈ ಹೊತ್ತಿನಲ್ಲಿ, ಏನು ಹೇಳ್ತೀರಾ? ತುಂಬ ನೋವಿನ ಸಂಗತಿ, ತುಂಬ ಬೇಜಾರಾಗ್ತದೆ. ಯಾಕಂದರೆ ಒಂದು ಇತಿಹಾಸ ಪ್ರಸಿದ್ಧ ನಮ್ಮ ನಾಡ ಹಬ್ಬ ಇದು. ಮೈಸೂರು ದಸರಾ ಬಿಟ್ಟರೆ ಬೆಂಗಳೂರು ಕರಗ ಅಂತ ಹೆಸರುವಾಸಿ, ವಿಶ್ವವಿಖ್ಯಾತ ಅಂತ ಬೆಂಗಳೂರು ಕರಗದಲ್ಲಿ ಈ ಥರ ಒಬ್ಬ ಅಧಿಕಾರಿಗಳು, ಈ ಥರ ದೊಡ್ಡ ಅಧಿಕಾರಿಗಳು ಈ ಥರ ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಒಬ್ಬ DC ಆಗಿ ಇದರ ತನಕ ಇಲ್ಲಿ ಬಂದು ದೇವಸ್ಥಾನಕ್ಕೆ ಒಂದು ವಿಸಿಟ್ ಬಂದಿಲ್ಲ ನೋಡಿ. ಮುಜರಾ ಇಲಾಖೆ ಯಾರು ಬರ್ತಿದಾರಾ, ನೋಡ್ಕೊಳ್ತಿದ್ದಾರೆ? ಇಲ್ಲ ಸರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು ಬರ್ತಾರೆ, ಅಮೌಂಟ್ ಕೇಳ್ತಾರೆ, ಓಡೋಗ್ತಾರೆ. ಈ ಕೆಲಸ ಆಗಬೇಕು ಅಂತ ಹೇಳ್ತಾನೆ ಅವ್ರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ. ಏನಾರು ಹೇಳಿದ್ರಾ? ಅವ್ರು ಏನಾರು ಹೇಳ್ತಿದಾರ ಅಂತ? ನಮಗೇನು ಹೇಳ್ತಾ ಇಲ್ಲ ಸರ್ ಅವರು. ನಾಳೆ ಬರ್ತೀನಿ, ನಾಳೆ ಕೊಡ್ತೀನಿ, ಇವತ್ತು ಬರುತ್ತೆ. ಈಗ ದೇವಸ್ಥಾನದಲ್ಲಿ ಇರುವಂತವರೇ ಒಂದು ಹಣ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಹೌದು ಮೇಡಮ್. ಎಷ್ಟು ಏನು ಸಂಗತಿ? ಏನು ಮೇಡಮ್? ಅಂದ್ರೆ ದೇವಸ್ಥಾನದಲ್ಲಿ ಇಟ್ಕೊಂಡೇ ಹಣ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಎಲ್ಲ ಬಿಡುಗಡೆ ಆಗಿದೆ, ಯಾರು ಅವ್ರಿಗೆ ಹಾಕಕ್ಕೆ ಹೇಳಿದ್ದು ಅನ್ನೋ ಮೇಡಮ್, ರೀತಿಯಲ್ಲಿ ದೇವಸ್ಥಾನದ ADC ಅವರು ಹೇಳಿದ್ದು ಸರ್, ಮಾತಾಡುವಂಥ ಸಂದರ್ಭದಲ್ಲಿ ಮೀಡಿಯಾಗಳು ಕೇಳಿದಂಥ ಸಂದರ್ಭದಲ್ಲಿ ಯಾಕೆ ನೀವು ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಅಂತ ಕೇಳಿದ್ರೆ ಅವ್ರಿಗೆ ಯಾರು ಹಣವನ್ನು ಹಾಕ್ಲಿಕ್ಕೆ ಹೇಳಿದ್ದು? ನಾವೇ ಹಣವನ್ನು ಹಾಕ್ತೀವಿ ಅಥವಾ ನಾವೇನೋ ಗುತ್ತಿಗೆ ಕೊಟ್ಟಿದ್ದೀವಿ, ಆ ಗುತ್ತಿಗೆ ಅವ್ರು ನೋಡ್ಕೊಳ್ತಾರೆ, ಅದನ್ನೆಲ್ಲವೂ ಕೂಡ ಅವ್ರು ಯಾರು ಹಾಕಕ್ಕೆ ಹೇಳಿದ್ರು? ಸರ್, ಇದರ ತನಕ ಬಂದು ಏನು ಕೆಲಸ ನೋಡಿದ್ದಾರೆ DC ಅವರು? ಇಲ್ಲಿ ಏನು ಸ್ಥಳ ಪರಿಶೀಲನೆ ಮಾಡಿದಾರಾ? ದೇವಸ್ಥಾನಕ್ಕೆ ಬಂದು ಒಂದು ವಿಸಿಟ್ ಕೊಟ್ಟಿದ್ದಾರಾ? ಆ ತಾಯಿ ದರ್ಶನ ಮಾಡಿದ್ದಾರಾ? ಆಫೀಸಲ್ಲಿ ಕುತ್ಕೊಂಡು ಅವರು ಅಲ್ಲಿಂದ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನನ್ನ ಅಕೌಂಟಿಗೆ ಹಾಕಬೇಕು 1.5 ಕೋಟಿ ಅವ್ರು ಖರ್ಚು ಮಾಡಬಾರ್ದು ಅಂತ. ಉಚ್ಚ ನ್ಯಾಯಾಲಯದ ತೀರ್ಮಾನವನ್ನೇ ಧಿಕ್ಕರಿಸ್ತಾ ಇದ್ದಾರೆ ಇವರು.